ಊರಿಗೆ ಹೊಸ ವರ್ಷದ ಶಾಕಿಂಗ್ ನ್ಯೂಸ್. ಹೊಸ ವರ್ಷಕ್ಕೆ ಅಂತ ಹೇಳಿ ಎಲ್ಲಾದ್ರೂ ಹೋದ್ರಿ ಜೋಕೆ. ಊರಿಗೆ ಹೋಗೋ ಪ್ಲಾನ್ ಇದ್ರೆ ಈಗಲೇ ಬಿಟ್ಬಿಡಿ. ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ ಇದ್ರೆ ಈಗಲೇ ಡ್ರಾಪ್ ಮಾಡಿ. ಹೊಸ ವರ್ಷಕ್ಕೆ ಅಂತ ಹೇಳಿ ಎಲ್ಲಾದ್ರೂ ಹೋದ್ರೆ ಜೋಕೆ. ಒಮ್ಮೆ ಯೋಚನೆ ಮಾಡಿ, ಊರಿಗೆ ಹೋಗೋ ಪ್ಲಾನ್ಗಳಿದ್ರೆ ಈಗಲೇ ಬಿಟ್ಬಿಡೋದು ಬೆಟರು. ಊರಿಗೆ ಹೋಗೋದು ಬೇಡ ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ ಇದ್ರೆ ಈಗಲೇ ಡ್ರಾಪ್ ಮಾಡಿ. ಎಲ್ಲಾದ್ರೂ ಹೊರಗೆ ಹೋದ್ರೆ ನಿಮ್ಗೆ ಬಸ್ ಸಿಗೋದೇ ಇಲ್ಲ. ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಬಸ್ ಓಡೋದೇ ಇಲ್ವಾ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಈಗ ಎಲ್ಲಾದ್ರೂ ನಾವು ಪ್ರಯಾಣವನ್ನ ಬೆಳೆಸಬೇಕು ಅಂತಂದ್ರೆ ಕಾರ್ ಇರಬೇಕು. ಕಾರಲ್ಲಿ ನಾವು ಆರಾಮಾಗಿ ಜುಮ್ ಅಂತ ಹೋಗ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಬೋದು, ಬರ್ಬೋದು. ಬಟ್ ಆದ್ರೆ ನಮ್ಮ ಹತ್ರ ಕಾರ್ ಇಲ್ಲ, ಬೈಕ್ ಇಲ್ಲ ಅಂತ ಅಂದ್ರೆ ನಾವು ಬಸ್ಗಳನ್ನೇ ಅವಲಂಬಿತವಾಗಿರ್ತೀವಿ. ಬಸ್ಗಳೇ ಓಡಾಟ ಮಾಡೋದಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ ನಾವು ಊರಿಗೆ ಹೋಗೋದಕ್ಕೆ ಅಥವಾ ಈ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇದೆ. ಕಾರಣ ಇದೆ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ರಸ್ತೆಗೆ ಇಳಿತಾ ಇಲ್ಲ ಬಸ್ಗಳು. ಬೆಂಗಳೂರಿಗರಿಗೂ ಇರಲ್ವಾ BMTC ಬಸ್? ರಾಜ್ಯಾದ್ಯಂತ ಎಲ್ಲೂ ರೋಡಿಗಿಳಿಯೋದಿಲ್ವಾ KSRTC ಬಸ್? ರಾಜ್ಯದ 4 ನಿಗಮಗಳಿಂದಲೂ ಬಸ್ ಓಡೋದೇ ಇಲ್ವಾ? ರಾಜ್ಯಾದ್ಯಂತ ಪ್ರತಿಭಟನೆಗೆ ಸಾರಿಗೆ ನೌಕರರು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ಸಾವಿರಾರು ನೌಕರರು ಭಾಗಿಯಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇವತ್ತಿನಿಂದ ಹೋರಾಟ ಮತ್ತಷ್ಟು ತೀವ್ರ ಮಾಡೋದಕ್ಕೆ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿ ಡೇಟ್ ಹೇಳದೆ ಸಾರಿಗೆ ಮುಷ್ಕರಕ್ಕೆ ನೌಕರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮೆಜೆಸ್ಟಿಕ್ನ BMTC KSRTC ಬಸ್ ನಿಲ್ದಾಣದಲ್ಲಿ ಕರಪತ್ರವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ಕರಪತ್ರವನ್ನ ಹಂಚಿ ಹೋರಾಟದ ಸುಳಿವನ್ನ ಕೊಡ್ತಾ ಇದ್ದಾರೆ ನೌಕರರು. ಬೇಡಿಕೆ ಹೋರಾಟ ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನೌಕರರು. ಡಿಸೆಂಬರ್ 30ಕ್ಕೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್ಮಾ ಕಾಯ್ದೆ ಜಾರಿ ಇದ್ದರೂ ಪ್ರತಿಭಟನೆಯನ್ನ ಮಾಡ್ತಾರಾ ನೌಕರರು ಅನ್ನುವಂತಹ ಪ್ರಶ್ನೆ. ನೋಡಿ, ಅವರ ಬೇಡಿಕೆಗಳು ಏನು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕಾಗಿದೆ. ಎಷ್ಟು ಅಂತ ಸಮಯಾವಕಾಶವನ್ನ ಕೊಡ್ತಾರೆ ನೌಕರರು ಹೇಳಿ? 1 ತಿಂಗಳು, 2 ತಿಂಗಳು, 1 ವರ್ಷ, ಹೀಗೆ ಸಮಯಾವಕಾಶವನ್ನ ಕೊಟ್ಟು 38 ತಿಂಗಳ ಹಿಂಬಾಕಿಯನ್ನ ಕೊಡದೆ ಹಾಗೆ ಉಳಿಸ್ಕೊಂಡಿದೆ. ಈಗ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಅವರು ಚಂದ್ರಶೇಖರ್ ಕೂಡ ಹೇಳಿದ್ದಾರೆ. ಈಗ ಅವ್ರದ್ದು ಎಲ್ಲ ಬೇರೆ ಬೇರೆವೆಲ್ಲ ವಿಫಲ ಆದ್ದರಿಂದ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ಟ್ರೈಕ್ ನೋಟಿಸ್ ಕೊಡೋದಿಲ್ಲ. ನೋಡಿ, 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕಾಗಿದೆ, ಅದಿನ್ನೂ ಬಂದಿಲ್ಲ. ಸೊ ಹಾಗಾಗಿ ಈ ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದಾರೆ ನೌಕರರು. 2024ರಿಂದ ವೇತನ ಪರಿಷ್ಕರಣೆ ಆಗಿಲ್ಲ. ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. 2 ವರ್ಷದಿಂದಲೂ ವೇತನ ಹೆಚ್ಚಳಕ್ಕೆ ಹಿಂದೇಟನ್ನ ಹಾಕೊಳ್ತಾ ಬರ್ತಾನೆ ಇದ್ದಾರೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತೋ ಆಗಲಿಂದಲೂ ಕೂಡ ಇದೇ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಸರ್ಕಾರ ಎಡವಿದೆ. ಪ್ರತಿ ಬಾರಿಯೂ ಕೂಡ ನಾವು ಮುಷ್ಕರಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಒಂದು ಮೀಟಿಂಗ್ ಮಾಡ್ತಾರೆ, ಆದರೆ ಆ ಸಮಸ್ಯೆಯನ್ನ ಬಗೆಹರಿಸ್ತಾನೆ ಇಲ್ಲ. ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಈಗಾಗಲೇ ಇಡಲಾಗ್ತಾ ಇದೆ. ಸೊ ಹಾಗಾಗಿ ಪ್ರಯಾಣಿಕರ ಗಮನಕ್ಕೆ ತರುವಂತಹ ಕೆಲಸಗಳನ್ನ ಈಗ ನೌಕರರು ಕೂಡ ಮಾಡ್ತಾ ಇದ್ದಾರೆ. ಕರಪತ್ರವನ್ನ ಹಂಚೋದ್ರ ಮುಖಾಂತರ ನೀವು ನಿಮ್ಮ ಸ್ವಂತ ವೆಹಿಕಲ್ಗಳ ಮೇಲೆ ಡಿಪೆಂಡ್ ಆಗೋದು ಬೆಟರ್ ಅನ್ನುವಂತಹ ಕರಪತ್ರವನ್ನ ಕೂಡ ಹಂಚಿಕೆ ಮಾಡ್ತಾ ಇದ್ದಾರೆ. ನಾವು ಮುಷ್ಕರವನ್ನ ಮಾಡ್ತೀವಿ, ಬಟ್ ಆದ್ರೆ ಯಾವತ್ತು ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ.
ಸೊ ಹಾಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಜನ ಈಗಾಗಲೇ. ಸೊ ಹಾಗಾಗಿ KSRTC BMTC ಬಸ್ಗಳು ರಸ್ತೆಗಿಳಿಯಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈ ಸಾರಿಗೆ ನೌಕರರ ಬೇಡಿಕೆಗಳೇನು, ಈ ಹೋರಾಟದ ಉದ್ದೇಶವಾದ್ರೂ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? 2-3 ವರ್ಷಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ. CM ಆಗಿರ್ಬೋದು, ಜೊತೆಗೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಹಲವು ಬಾರಿ ಮೀಟಿಂಗ್ಗಳಾಗಿದ್ದಾವೆ. ಆ ಮೀಟಿಂಗ್ಗಳಾದರೂ ಕೂಡ ಬೇಡಿಕೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅಂತೇಳಿ. ಪ್ರಮುಖವಾಗಿ 2024ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಆದರೆ ಇದುವರೆಗೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಮತ್ತೆ 2026 ಜನವರಿ 1ರಿಂದ ಮತ್ತೆ ಹೊಸದಾಗಿ ವೇತನ ಪರಿಷ್ಕರಣೆ ಆಗಬೇಕಾಗತ್ತೆ. ಇದೀಗಾಗಲೇ 38 ತಿಂಗಳ ಹಿಂಬಾಕಿನೂ ಕೂಡ ಕೊಡಬೇಕಾಗತ್ತೆ, ಅದನ್ನು ಕೂಡ ಕೊಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ಈ ಹಿಂದೆ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಸ್ಮಾವನ್ನು ಹೇರಿ ಎಸ್ಮಾ ಕಾಯ್ದೆ ಜಾರಿಗೆ ತರೋದ್ರ ಮೂಲಕ ನೌಕರರಿಗೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ವಿಶೇಷವಾಗಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ 4 ಸಾರಿಗೆ ನಿಗಮಗಳ ಸುಮಾರು 2 ಲಕ್ಷ ನೌಕರರು ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಮೆಜೆಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಬಸ್ ನಿಲ್ದಾಣಗಳಲ್ಲಿ ಕರಪತ್ರವನ್ನು ಹಂಚುವಂಥ ಕೆಲಸವನ್ನು ಸಾರಿಗೆ ನೌಕರರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಈ ಬಾರಿ ಪ್ರತಿ ಬಾರಿ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತಹ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಮೆಮೊರಂಡಮ್ ಅನ್ನು ಕೊಟ್ಟು ನಾವು ಇಂಥ ದಿವಸದಿಂದ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಆದರೆ ಈ ಬಾರಿ ನಾವು ಕೇವಲ ಕರಪತ್ರವನ್ನು ಮಾತ್ರ ಹಂಚ್ತಾ ಇದ್ದೀವಿ, ಆದರೆ ನಾವು ಇಂಥ ದಿವಸದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ದಿನಾಂಕವನ್ನು ಘೋಷಣೆ ಮಾಡದೆ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗಾಗಲೇ ಸಾರಿಗೆ ನೌಕರರು ಬಂದಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿದ್ದಾವೆ ಆ ಎಲ್ಲ ಪ್ರದೇಶಗಳಿಗೂ ಕೂಡ ಹೋಗಿ ಸಾರಿಗೆ ನೌಕರರು, ಸಾರಿಗೆ ಮುಖಂಡರು ಕರಪತ್ರವನ್ನು ಹಂಚ್ತಾ ಇದ್ದಾರೆ. ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ ನೀವು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಬಸ್ಸನ್ನು ನೀವು ನಂಬಿಕೊಂಡು ನೀವು ಆಚೆ ಬರಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಮೂಲಗಳ ಪ್ರಕಾರ ಹೊಸ ವರ್ಷದ ಮುನ್ನಾ ದಿನ ಅಂದರೆ ಡಿಸೆಂಬರ್ 30 ಅಥವಾ 31ನೇ ತಾರೀಕು ಏಕಾಏಕಿ ಬಸ್ಗಳನ್ನು ರಾಜ್ಯದ 4 ಕಾರ್ಪೊರೇಷನ್ಗಳ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈಗಾಗಲೇ ಸಾರಿಗೆ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ರು, ಯಾರು ಅಂದರೆ ಸಾರಿಗೆ ನೌಕರರೇನಿದ್ದಾರೆ ಅವರು ಎಸ್ಮಾ ಕಾಯ್ದೆ ಅಡಿಯೇ ಬರ್ತಾರೆ, ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೆ ಆದರೆ ಅವರಿಗೆ ಎಸ್ಮಾ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ. ಆದರೆ ಸಾರಿಗೆ ನೌಕರರು ನಾವು ಈ ಬಾರಿ ಎಸ್ಮಾ ಜಾರಿ ಮಾಡಿದರೂ ಕೂಡ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕಠಿಣ ಕ್ರಮವನ್ನು ಕೈಗೊಂಡರೂ ಕೂಡ ನಾವೇನು ಪ್ರಮುಖವಾದಂಥ 3 ಬೇಡಿಕೆಗಳನ್ನು ಇಟ್ಟಿದ್ವಿ, ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಒಂದು ಕಡೆ ಸರ್ಕಾರ ನಾನು ಕೊಡೆ ಅನ್ನುವಂಥದ್ದು ಮಾತು ಹೇಳ್ತಾ ಇದ್ರೆ, ಸಾರಿಗೆ ನೌಕರರು ನಾನು ಬಿಡೆ ಅನ್ನುವಂತಹ ಒಂದು ಧೋರಣೆಯನ್ನು ತೋರಿಸಿದ್ದಾರೆ. ಸೊ ಇವರಿಬ್ಬರ ಈ ಒಂದು ಜಂಜಾಟದಲ್ಲಿ ಈಗ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಸಂಕಷ್ಟಕ್ಕೆ ಎದುರಾಗುವಂಥ ಸಾಧ್ಯತೆಗಳಿದ್ದಾವೆ. 30ನೇ ತಾರೀಕಿಂದನೇ ಇಡೀ ರಾಜ್ಯಾದ್ಯಂತ ಬಸ್ಗಳು ಸ್ಥಗಿತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಈಗ ಈ ನಿಟ್ಟಿನಲ್ಲಿ ಸಾರಿಗೆ ಸಚಿವರಾಗಿರ್ಬೋದು, ಜೊತೆಗೆ 4 ನಿಗಮಗಳ MDಗಳು ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ತಾರೆ, ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಮ್ಯಾ.